ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆಯ ವೇಳೆ ಕರಾವಳಿಯ ಕ್ರೈಸ್ತರು ತಮ್ಮ ಧರ್ಮವನ್ನ ನಮೂದಿಸುವಾಗ ಯಾವುದೇ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಎಲ್ಲ ಕ್ರೈಸ್ತರು ನಿಗದಿತ ಕಾಲಂನಲ್ಲಿ ಕ್ರೈಸ್ತರು ಎಂಬುದಾಗಿ ನಮೂದಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮೀಕ್ಷಾ ಪ್ರಶ್ನಾವಳಿಯ 8ನೇ ಕಾಲಂನಲ್ಲಿ ಸ್ಪಷ್ಟವಾಗಿ ಕ್ರೈಸ್ತರು ಎಂದು ನಮೂದಿಸಬೇಕು. ಇದರಲ್ಲಿ ಯಾವುದೇ ಗೊಂದಲವಿರಬಾರದು. ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರೂ ಕ್ರೈಸ್ತರು. ಬೇರೆ ಧರ್ಮಗಳಂತೆ ಕ್ರೈಸ್ತರಲ್ಲೂ ಉಪಜಾತಿಗಳಿವೆ. ಅವುಗಳನ್ನು ನಮೂದಿಸುವುದು ಆಯಾ ಉಪಜಾತಿಯವರಿಗೆ ಬಿಟ್ಟದ್ದು. ಅದನ್ನು ನಮೂದಿಸುವುದು ಕಡ್ಡಾಯವಲ್ಲ. ಆದರೆ ಧರ್ಮದ ಕಾಲಂನಲ್ಲಿ ತಪ್ಪದೆ ಕ್ರೈಸ್ತರು ಎಂಬುದಾಗಿ ನಮೂದಿಸಬೇಕು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ದಲಿತ ಕ್ರೈಸ್ತರನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮಾನ್ಯ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ಕ್ರಿಶ್ಚಿಯನ್ ಸಮುದಾಯ 3B ವರ್ಗದಲ್ಲಿದೆ. ಜಾತಿ ಸಮೀಕ್ಷೆಯ ವರದಿ ಸಲ್ಲಿಕೆಯಾದ ಆನಂತರ ಕ್ರೈಸ್ತರನ್ನು 3B ವರ್ಗದಿಂದ ತೆಗೆದು ವಿಶೇಷ ವರ್ಗದಲ್ಲಿ ಸೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು. ಇದರಿಂದ ಕ್ರೈಸ್ತರಿಗೆ ಪ್ರತ್ಯೇಕ ಮೀಸಲಾತಿ ಪ್ರಯೋಜನಗಳು ದೊರೆಯುತ್ತವೆ ಎಂದು ಐವನ್ ಹೇಳಿದರು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಯಲಿದೆ. ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆಗಾಗಿ ಕೈಪಿಡಿ ಮತ್ತು 60 ಅಂಶಗಳ ವಿವರವಾದ ಪ್ರಶ್ನಾವಳಿಯನ್ನು ಬಿಡುಗಡೆ ಮಾಡಿದೆ. ಈ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗವಹಿಸುವಂತೆ ಅಧಿಕಾರಿಗಳು ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಐವನ್ ಡಿಸೋಜಾ ಹೇಳಿದರು. ಬಿಜೆಪಿಯವರು ಎಲ್ಲಿಯೋ ಕಡೆ ನಾನು ನಿನ್ನೆ ನೋಡ್ತಾ ಇದ್ದೆ, ಆರ್ ಅಶೋಕ್ ಮತ್ತು ಅವರ ಅಧ್ಯಕ್ಷರು ಯಾರವರು ವಿಜಯೇಂದ್ರ ಅವರೆಲ್ಲ ಮಾತಾಡ್ತಾ ಇದ್ರು, ಕ್ರಿಶ್ಚಿಯನ್ನು ಅದರಲ್ಲಿ ಸರ್ಕಾರಿ ಆದೇಶದ ಅನ್ವಯ ಅದು ಕ್ರಿಶ್ಚಿಯನ್ ಎಲ್ಲ ಬಂಜಾರ ಕ್ರಿಶ್ಚಿಯನು, ಬಾರಿಕಾರ ಕ್ರಿಶ್ಚಿಯನು, ಬೆಸ್ತರು ಕ್ರಿಶ್ಚಿಯನು, ಬಿಲ್ಲವ ಕ್ರಿಶ್ಚಿಯನು, ಬ್ರಾಹ್ಮಣ ಕ್ರಿಶ್ಚಿಯನು, ಬಡಗುವ ಜಂಗಮ, ಚಿಕ್ರೋಡಿ ಕ್ರಿಶ್ಚಿಯನು ಎಂತೆಂತ ಹೇಳಿದ್ರಪ್ಪ. ನಾನು ಹೇಳೋದು ಆ ಲಿಸ್ಟಲ್ಲಿ ಸೀರಿಯಲ್ ನಂಬರ್ 261 ಅಲ್ವಾ, 261 ಸೇಸ್ ಕ್ರಿಶ್ಚಿಯನ್, ನಾವೆಲ್ಲರೂ ಕ್ರೈಸ್ತರು. 261 ಸೀರಿಯಲ್ ನಂಬರ್. ಮತ್ತೆ ಯಾಕೆ ಕೇಳಿದಾರೋ ಏನು ಕೇಳಿದಾರೋ ಅದು ಆ ಆಯೋಗಕ್ಕೆ ಅವರ ಮನಸ್ಸಿನಲ್ಲಿ ಇದ್ದದನ್ನು ಅವ್ರು ಕೇಳಿರ್ಬೋದು. ಆಯೋಗ ಈಸ್ ಒನ್ ಆಫ್ ದಿ ಇಂಡಿಪೆಂಡೆಂಟ್ ಬಾಡಿ. ಅದಕ್ಕೆ ಸರ್ಕಾರಕ್ಕೂ ಏನೂ ಸಂಬಂಧ ಇರೋದಿಲ್ಲ. ಬಟ್ ಇಟ್ಸ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಅಂತ ಬಿಟ್ಟರೆ ಇಟ್ಸ್ ಎ ಅಟಾನಮಸ್ ಬಾಡಿ. ದೇ ಆರ್ ವರ್ಕಿಂಗ್ ಆ್ಯಸ್ ಪರ್ ದಿ ಡೈರೆಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರಾವಳಿ ಭಾಗಗಳಲ್ಲಿ ಆಲ್ ವಿ ಮಸ್ಟ್ ಸೇ ಕ್ರಿಶ್ಚಿಯನ್ಸ್ 261 ಕ್ರಿಶ್ಚಿಯನ್ ಏನಿದೆ ಸೀರಿಯಲ್ ನಂಬರು, ದಟ್ ಈಸ್ ಅಪ್ಲಿಕೇಬಲ್ ಟು ಆಲ್ ದ ಕ್ರಿಶ್ಚಿಯನ್ಸ್. ಮತ್ತೆ ಕೇಳ್ಬೋದು, ಸಬ್ಕಾಸ್ಟ್ ನಮ್ಮಲ್ಲಿಯೂ ಇದೆ, ಎಲ್ಲ ಧರ್ಮದಲ್ಲಿಯೂ ಇದೆ. ಎಲ್ಲ ಧರ್ಮದಲ್ಲಿ ಕೂಡ ಬೇರೆ ಬೇರೆ ಸಬ್ಕಾಸ್ಟ್ ಇದ್ದಾವೆ. ಅದು ಮುಸ್ಲಿಮರಲ್ಲೂ ಇದೆ, ಬಿಲ್ಲವಾಸ ಎಲ್ಲದರಲ್ಲಿದೆ. ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ದಟ್ ಈಸ್ ನಾಟ್ ಎ ಮ್ಯಾಂಡೇಟ್ರಿ. ನಾವು ಫಸ್ಟ್ ಕೇಳುವಂಥದ್ದು ಕಾಲಮ್ ನಂಬರ್ 6, ಕಾಲಮ್ ನಂಬರ್ 8 ಇದರಲ್ಲಿ ಕೇಳಿರ್ತಕ್ಕಂಥದ್ದು ಹಿಂದೂ 1, ಇಸ್ಲಾಂ 2, ಕ್ರೈಸ್ತರು 3, ಜೈನ್, ಸಿಖ್, ಬುದ್ಧಿಸ್ಟ್, ಪಾರ್ಸಿ ಮತ್ತು ನಾಸ್ತಿಕ ಅಥವಾ ಗೊತ್ತಿಲ್ಲ, ತಿಳಿಸಲು ನಿರಾಕರಿಸುತ್ತಾರೆ, ರಿಫ್ಯೂಸ್ ಟು ಡಿಸ್ಕ್ಲೋಸ್, ಇತರರು ನಮೂದಿಸಿ ಅದರ್ಸ್ ಸ್ಪೆಸಿಫೈ ಮಾಡಿ ಅಂತ ಕುಟುಂಬದ ಮುಖ್ಯಸ್ಥರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಬರೋದಲ್ಲಿ ಹೇಳಿದ್ದಾರೆ. ಕಾಲಮ್ ನಂಬರ್ 8 ಬೇಕಾದ್ರೆ ನಿಮ್ಮನ್ನು ಶೇರ್ ಮಾಡ್ತೀನಿ. ಅದರಲ್ಲಿ ಕ್ಲಾರಿಟಿ ಇದೆ ಇಷ್ಟು ಧರ್ಮ ಯಾವುದು ಅಂತ. ಧರ್ಮ ಹಿಂದೂ, ಇಸ್ಲಾಮ, ಕ್ರೈಸ್ತರ, ಜೈನ್ಸ, ಸಿಖ್, ಬೌದ್ಧರ, ಪಾರ್ಸಿಯ, ನಾಸ್ತಿಕನ ಗೊತ್ತಿಲ್ಲ ಹೇಳ್ತಾನ, ರಿಫ್ಯೂಸ್ ಟು ಡಿಸ್ಕ್ಲೋಸ್ ಆದರೆ ರಿಫ್ಯೂಸ್ ಟು ಡಿಸ್ಕ್ಲೋಸ್, ಇತರರು ಇದ್ದರೆ ನಮೂದಿಸಿ ಅದರ್ಸ್ ಸ್ಪೆಸಿಫೈ ಮಾಡಿ ಅಂತ ಇದರಲ್ಲಿ ಕೇಳಿದ್ದಾರೆ. ನಾನು ಹೇಳ್ತೇನೆ ದಿಸ್ ಈಸ್ ದಿ ಗೈಡ್ಲೈನ್ ಅಂತ ನನಗೆ ಅನ್ನಿಸ್ತದೆ. ಕಾಲಮ್ ನಂಬರ್ 8 ಬೇರೆ ಏನು ಹೇಳಿದ್ದಾರೆ ಅದು ಮ್ಯಾಂಡೇಟ್ರಿ ಅಲ್ಲ. ಅದು ಅವರು ಬಿಟ್ಟಿರ್ತಕ್ಕಂಥ. ಒಬ್ಬ ಹೇಳ್ತಾನೆ ನನಗೇನು ಗೊತ್ತಿಲ್ಲ ಮರೆ, ನಾನು ಯಾವ ಧರ್ಮವೂ ಇಲ್ಲ, ಯಾರನ್ನು ನಂಬೋದಿಲ್ಲ, ಅದು ದಟ್ ಈಸ್ ಡಿಫರೆಂಟ್. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಡಿಸೋಜಾ, ಕೆಥೋಲಿಕ್ ಸಭಾದ ಕಾರ್ಯದರ್ಶಿ ವಿಲ್ಮಾ ಮೊಂತೆರೋ, ಸೌಹಾರ್ದ ಸಮಿತಿಯ ಸಂಚಾಲಕ ಅರುಣ್ ಡಿಸೋಜಾ, ಮೀನಾ ಟೆಲ್ಲಿಸ್, ಸತೀಶ್ ಪೆಂಗಲ್, ಮನುರಾಜ್, ಭಾಸ್ಕರ್ ರಾವ್, ಸ್ಟ್ಯಾನಿ ಲೋಬೋ, ಚಂದ್ರಹಾಸ್ ಪೂಜಾರಿ, ಇಮ್ರಾನ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.
The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.